ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇದು ನಮ್ಮ ಇನ್ನೊಂದು ಪ್ರಾಪರ್ಟಿ. ನೀವು ನೋಡ್ತಾ ಇರ್ಬೋದು, ಆಪೋಸಿಟಲ್ಲಿ 40 ಫೀಟ್ ರೋಡ್ ಇದೆ. ನೀವು ನೋಡ್ತಾ ಇರ್ಬೋದು, ಒಂದೊಳ್ಳೆ ಲಕ್ಸುರಿ ಎಲಿವೇಶನ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಬನ್ನಿ ಈಗ ಒಳಗೋಗಿ ಯಾವ ರೀತಿ ಬಿಲ್ಟಪ್ ಮಾಡಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇದ್ದೀರಾ, ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಕಂಪ್ಲೀಟ್ಲಿ ಕಾರ್ ಪಾರ್ಕಿಂಗ್ನ ಪ್ರಾವಿಷನ್ ಮಾಡಿ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ನಿಮಗೆ ವಾಟರ್ಗೆ ಬೋರು ಹಾಗೆ ಕಾವೇರಿ ಎರಡೂ ಕೂಡ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗಿ ಮನೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇದ್ದೀರಾ, ನಿಮಗೆ ಮನೆ ಎಲಿವೇಶನ್ ಈ ರೀತಿ ನೋಡೋಕೆ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ಒಂದು ಆಪೋಸಿಟಲ್ಲಿ ಒಂದೊಳ್ಳೆ ಡೆವಲಪ್ಡ್ ಆದ ಏರಿಯಾ, ಸುತ್ತಮುತ್ತ ಸ್ಕೂಲು ಕಾಲೇಜಸ್ ಎಲ್ಲನೂ ಇದೆ. ನೀವು ನೋಡ್ತಾ ಇರ್ಬೋದು, ಇದು ಮನೆಯ ಮೇನ್ ಡೋರ್ ಬರುತ್ತೆ. ಬನ್ನಿ ಈಗ ಒಳಗೋಗಿ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇರ್ಬೋದು, ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಒಂದು ಸ್ಪೇಷಿಯಸ್ ಆದ ಲಿವಿಂಗ್ ಹಾಲ್ ಇದೆ. TV ಯೂನಿಟ್ಟು ಮತ್ತು ಫಾಲ್ ಸೀಲಿಂಗು ಎಲ್ಲ ಕೂಡ ತುಂಬಾ ಚೆನ್ನಾಗಿ ವರ್ಕ್ನ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ನಿಮಗೆ ವೆಂಟಿಲೇಷನ್ಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಇವೆಲ್ಲ ಕಡೆ ವಿಂಡೋಸ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಒಂದೊಳ್ಳೆ ಬ್ಯೂಟಿಫುಲ್ ಆದ TV ಯೂನಿಟ್ಟು. ಹಾಗೆ ನಿಮ್ಮ ಹಾಲ್ನ ಲೆಫ್ಟ್ ಸೈಡ್ಗೆ ನಿಮಗೆ ದೇವ್ರ ಮನೆ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ದೇವ್ರ ಮನೆಯ ಲೆಫ್ಟ್ ಸೈಡ್ಗೆ ಓಪನ್ ಕಿಚನ್ ಹಾಗೆ ಅಟ್ಯಾಚ್ಡ್ ಡೈನಿಂಗ್ ಏರಿಯಾ ಇದೆ. ನೀವು ನೋಡ್ಬೋದು, ಒಂದೊಳ್ಳೆ ಸ್ಪೇಷಿಯಸ್ ಆದ ಡೈನಿಂಗು. ಹಾಗೆ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ನು ಕೂಡ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ನೀವು ನೋಡ್ತಾ ಇರ್ಬೋದು, ಇದೊಂದು ಎಲ್ ಶೇಪ್ಡ್ ಮಾಡ್ಯುಲರ್ ಕಿಚನ್ನು. ನಿಮಗೆ ಸ್ಟೋರೇಜ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಎಲ್ಲ ಕಡೆ ಸ್ಟೋರೇಜ್ನ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಕೂಡ ನಿಮಗೆ ಫಾಲ್ ಸೀಲಿಂಗ್ ವರ್ಕ್ನ ಮಾಡಿದ್ದಾರೆ. ನೀವು ನೋಡ್ಬೋದು, ನಿಮಗೆ ಇಲ್ಲಿ ಆಚೆ ಕಡೆ ಒಂದು ಯುಟಿಲಿಟಿನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಒಂದೊಳ್ಳೆ ಮಿನಿಮಮ್ ಸ್ಪೇಸ್ ಆದ ಯುಟಿಲಿಟಿ. ನೀವು ನೋಡಿದ್ರಲ್ಲ, ಇದಾಗಿತ್ತು ಈ ಫ್ಲೋರ್ನ ಓವರ್ ಆಲ್ ವ್ಯೂ. ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಫ್ಲೋರ್ಗೆ ಎಂಟರ್ ಆಗ್ತಾ ಇದ್ದಂಗೆ ನನ್ನ ಲೆಫ್ಟ್ ಹಾಗೂ ರೈಟ್ ಸೈಡ್ಗೆ ಎರಡೂ ಕಡೆ ಕೂಡ ರೂಮ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಬನ್ನಿ ಈಗ ಫಸ್ಟ್ ರೈಟಲ್ಲಿ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇರ್ಬೋದು, ಎಂಟರ್ ಆಗ್ತಾ ಇದ್ದಂಗೆ ಒಂದು ಒಳ್ಳೆ ಸ್ಪೇಷಿಯಸ್ ಆದ ಬೆಡ್ರೂಮು, ಹಾಗೆ ವಾಕ್ ಇನ್ ವಾರ್ಡ್ರೂಮ್ನ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಹಾಗೆ ಅದರ ಆಪೋಸಿಟಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ನ ಕೂಡ ಬಿಲ್ಟಪ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಇಲ್ಲೂ ಕೂಡ ನಿಮಗೆ ಫಾಲ್ ಸೀಲಿಂಗ್ ವರ್ಕ್ನ ಮಾಡಿದ್ದಾರೆ. ಹಾಗೆ ಈ ರೂಮಿಗೆ ನಿಮಗೆ ಅಟ್ಯಾಚ್ಡ್ ಬಾಲ್ಕನಿ ಕೂಡ ಇದೆ. ನಿಮಗೆ ಇದು ರೋಡ್ ವ್ಯೂ ಆಗುತ್ತೆ. ಫಸ್ಟ್ ಬೆಡ್ರೂಮ್ ಹೇಗಿತ್ತು ಅಂತ ನೋಡಿದ್ರಲ್ಲ, ಇದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ಒಂದೊಳ್ಳೆ ಸ್ಪೇಷಿಯಸ್ ಲಕ್ಸುರಿ ಆದ ಮಾಸ್ಟರ್ ಬೆಡ್ರೂಮು. TV ಯೂನಿಟ್ಟು, ಸ್ಟಡಿ ಯೂನಿಟ್ಟು, ಕಬರ್ಡ್ಸು, ಕಾಟು, ಫಾಲ್ ಸೀಲಿಂಗು ಎಲ್ಲ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಇಲ್ಲಿ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ಈ ರೂಮಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಹಾಗೆ ಅಟ್ಯಾಚ್ಡ್ ಬಾಲ್ಕನಿ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಹಾಗೆ ಇದು ಅಟ್ಯಾಚ್ಡ್ ಬಾಲ್ಕನಿ ಬರುತ್ತೆ. ನೀವು ನೋಡಿದ್ರಲ್ಲ, ಈ ಫ್ಲೋರ್ನ ಓವರ್ ಆಲ್ ವ್ಯೂ ಹೀಗಿತ್ತು. ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟಪ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನಿಮಗೆ ಇದು ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿ ಆಗಿರುತ್ತೆ. ಇನ್ನೊಂದು 5% ಆಫ್ ವರ್ಕ್ ಇದೆ ಅಷ್ಟೇ. ಬನ್ನಿ ಈಗ ನಮ್ಮ ಲೆಫ್ಟ್ ಸೈಡ್ಗೆ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ನ ಪ್ಲಾನ್ ಮಾಡಿದ್ದಾರೆ. ಅದು ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇದ್ದೀರಾ, ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ಒಂದು ಒಳ್ಳೆ ಸ್ಪೇಷಿಯಸ್ ಆದ ಬೆಡ್ರೂಮು. ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಯಾವ ರೀತಿ ಇತ್ತು ಅದೇ ರೀತಿ ಎಲ್ಲ ಕೂಡ ಪ್ಲ್ಯಾನ್ ಮಾಡಿ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಬನ್ನಿ ಈಗ ನೆಕ್ಸ್ಟ್ ಬೆಡ್ರೂಮ್ನ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ.
ನೆಕ್ಸ್ಟ್ ಬೆಡ್ರೂಮ್ಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಆಗಿ ಕಾಮನ್ ಬಾಲ್ಕನಿಯನ್ನು ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ, ಬಿಲ್ಟ್ ಮಾಡಿದ್ದಾರೆ. ನೋಡೋಣ ಬನ್ನಿ ಹೇಗಿದೆ ಅಂತ. ಆಗಲೇ ಹೇಳ್ದಂಗೆ ನಿಮಗೆ ಇದು 3 BHK ಹಾಗೆ ಒಂದು ಹೋಮ್ ಥಿಯೇಟರ್ನ ಕೂಡ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಒಂದೊಳ್ಳೆ ಸ್ಪೇಷಿಯಸ್ ಆದ ಹೋಮ್ ಥಿಯೇಟರು. ಆರಾಮಾಗಿ ಒಂದು 8 to 10 ಮೆಂಬರ್ಸ್ ಆಕ್ಯುಪೈ ಮಾಡ್ಬೋದು. ನೀವು ನೋಡಿದ್ರಲ್ಲ, ನಿಮಗೆ ಇದು ಹೋಮ್ ಥಿಯೇಟರ್ ಆಗಿತ್ತು. ಈ ಫ್ಲೋರ್ನಲ್ಲಿ ಇಷ್ಟೆಲ್ಲ ಪ್ಲಾನ್ ಮಾಡಿದ್ದಾರೆ. ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನಿಮಗೆ ನೆಕ್ಸ್ಟ್ ಫ್ಲೋರ್ನಲ್ಲಿ ಕಂಪ್ಲೀಟ್ಲಿ ಟೆರೆಸ್ನ ಪ್ಲಾನ್ ಮಾಡಿಕೊಟ್ಟಿದ್ದಾರೆ, ಹಾಗೆ ಟ್ಯಾಂಕ್ ರೂಮ್ನ ಪ್ಲಾನ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಕಂಪ್ಲೀಟ್ಲಿ ಟೆರೆಸ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ, ಹಾಗೆ ಅಲ್ಲಿ ಬಟ್ಟೆ ಒಗೆಯೋದಕ್ಕೆ ಪ್ರಾವಿಷನ್ ಕೂಡ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಸುತ್ತಮುತ್ತ ಒಂದೊಳ್ಳೆ ಡೆವಲಪ್ಡ್ ಆದ ಏರಿಯಾ, ಪೀಸ್ಫುಲ್ ಆಗಿ ಇರಬೇಕು ಅಂತ ಇರೋರಿಗೆ ಒಂದೊಳ್ಳೆ ಬೆಸ್ಟ್ ಆಪ್ಷನ್ನು. ನಿಮಗೆ ಪಕ್ಕದಲ್ಲೇ ಪಾರ್ಕ್ ಕೂಡ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಪ್ರಾಪರ್ಟಿ ವಿಡಿಯೋ. ನಿಮಗೆ 20-30 ಚಿಕ್ಕದಾಗತ್ತೆ ಸರ್, 30-40 ತಗೊಳ್ಳೋಕ್ಕೆ ಅಫೋರ್ಡ್ ಮಾಡೋದಕ್ಕಾಗಲ್ಲ ಅಂತ ಹೇಳೋರಿಗೆ ಅದೊಂದೊಳ್ಳೆ ಬೆಸ್ಟ್ ಆಪ್ಷನು. 800 ಸ್ಕ್ವೇರ್ ಫೀಟಿನ ಮನೆ ಇದು. ನಿಮಗೆ ಇದು BDA ಬರುತ್ತೆ. 2.3 ಕೋಟಿಂಗ್ ಪ್ರೈಸ್ ಇದೆ. 2,30,00,000 ಕೋಟಿಂಗ್ ಪ್ರೈಸ್ ಇದೆ. ನೆಗೋಷಿಯಬಲ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ಯಾವುದೇ ಥರ ಪ್ರಾಪರ್ಟಿ ಬೇಕು ಅಂತ ಅಂದರೂ ರಾಘವೇಂದ್ರ ಎಸ್ಟೇಟ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಎಲ್ರಿಗೂ ಧನ್ಯವಾದ.